ಎಲ್ಕಂಬ ಹೋಗ್ಯವ್ರಿ. ಏನೋ ಬದುಕು ಮಾಡ್ತಿರ್ಬೇಕು ನಮ್ಮ ಕೆಂಪಮ್ಮನ ರುಚ್ಚಮ್ಮ. ಏನೋ ಮಾಡ್ತಾ ಇದ್ದಾರೆ. ರುಚ್ಚಮ್ಮ, ರುಚ್ಚಮ್ಮ, ಅಮ್ಮಣಿ, ಅಮ್ಮಯ್ಯ, ಬಾರಮ್ಮ ಹಣ್ಣೆಲ್ಲ ತಕೊಂಬಂದೆ ಹಿಂಗೆ ತಕ. ಏನೋ ಬದುಕು ಮಾಡ್ತಾ ಇದ್ದಾರೆ ಏನೋ, ಅದಕ್ಕೆ ಬಂದಿಲ್ಲ. ಎಲ್ಲ ಒತ್ತು ಕಟ್ ಮಾಡ್ತೀವಿ ಕಣ್ಮಮ್ಮ, ಎಲ್ಲ ಧೂಳು ಹೊಡಿತೀವಿ. ದಸರಾ ಹಬ್ಬಕ್ಕೆ ಅಂತ ಹೇಳ್ತಿದ್ರು, ಏನಾದ್ರು ಮಾಡ್ತಿದ್ರು ಏನೋ. ಒಟ್ಟು ಧೂಳು ಪಳು ಹೊಡೆದು ಒಟ್ಟು ನೆಗಡಿ ಕೆಮ್ಮಾಗುತ್ತೆ. ಯಾಕೆ ಹೊಡಿಯಕ್ಕೆ ಹೋದ್ರತ್ತು. ನೋಡ್ಕಂಬ್ಲ ಅಲೇನಿ ನಮ್ಮ ಮಣ್ಣೆಲ್ಲ ತಗೊಂಬಂದು ಎಲ್ಲನ ಹಣ್ಣು ಜೋಡಿಸ್ಕೊಂಡು ಕಾಯ್ತಾಯ್ತೆ ನಾವು ಬರೋದನ್ನ. ನಾನು ಹೇಳಿಲ್ವಾ ನಮ್ಮ ಮಾಮ ಒಳ್ಳೆ ಮನುಷ್ಯ ಅಂತ ಹೇಳಿ. ನೋಡು ಹಣ್ಣೆಲ್ಲ ತಗೊಂಬಂದ್ಬಿಟ್ಟೈತೆ ನಿನ್ನ ಮಕ್ಕಳಾದರೆ ಸಾಕು ಅಂತ ಹೇಳಿ. ನಾನು ಹೇಳಿಲ್ವೇ ನಿಮ್ಮ ಮಾಮ ಹಂಗೇನಿಲ್ಲ, ನಾನೇನು ಬಲ್ ಚೆನ್ನಾಗಿ ನೋಡ್ಕೊಂಬುತ್ತೆ. ನೋಡು ಇವತ್ತು ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರಬೇಕು, ಮಕ್ಕಳು ಆಗ್ತವೆ ಅಂತ ಹೇಳೋರು ಡಾಕ್ಟ್ರು ಹಾಗೆ ಆಗ್ತವೆ ಅಂತ ಹೇಳೋರೆ ಅಂತ ಹೇಳೋದಕ್ಕೆ ನೋಡಿ ನಮ್ಮ ಪಾಲೆ ಹಣ್ಣು ಎಲ್ಲ ತಗೊಂಬತೈತೆ. ನೀನು ತಗಂಗಂತ ಹಣ್ಣು ತಗೊಂಬಕ್ಕೆ ಬಂದಿದ್ದೀನಿ ಅಂತ. ಅದೇ ಹಣ್ಣಿನ ಅಂಗಡಿ ತಗ ಇದ್ದೀನಿ ಅಂತ ಅಂತು. ನಾನು ಎಲ್ಲಿ ಇದೆಯಾ ಮಾಮ ಅಂತಂದೆ. ಇಲ್ಲೆಲ್ಲ ಹಣ್ಣು ಅಂಗಡಿ ತಗ ಬಂದಿದ್ನಪ್ಪ ಅಂತು. ಆವಾಗ ಹಂಗೆ ಅನ್ನಲ್ಲ, ಅದಕ್ಕೆ ತಗೊಂಬಂದೈತೆ. ಡಾಕ್ಟ್ರಿಂಗೆ ಹೇಳಿರು ಮಕ್ಳು ಆಗ್ತಾವಂತೆ, ಹಣ್ಣು ಹಂಪ್ಲು ಅದು ತಿನ್ಕೊಂಡು ಚೆನ್ನಾಗಿರಬೇಕು ರಕ್ತ ಪುಷ್ಟಿಯಾಗಿ ಅಂತ ಹೇಳೋರು ಕಣ್ಮಮ್ಮ ಅನ್ನ. ಅದಕ್ಕೆ ತಗೊಂಬಂದೈತೆ. ಕಣೋ ಏಣ. ನಮ್ಮ ಅಯ್ಯಪ್ಪ ಹಂಗೆ ಮತ್ತೆ ನನಗೇನೇನು ಯಾವ್ದ್ರಾಗೂ ಏನು ನನಗೇನು ಕಮ್ಮಿ ಮಾಡಿಲ್ಲ, ಎಲ್ಲದ್ರಾಗೂ ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ. ಏನಪ್ಪ ಹಣ್ಣು ನನಗಾಗಿನೇ ತಂದಿರೋದು ಏನಪ್ಪ ಮಾಮ? ನಾನು ಹಣ್ಣು ಪಣ್ಣು ತಿನ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಕೋಮ್ಲಿಗೆ ಮಕ್ಳು ಆಗ್ತವೆ ಅಂತ ಹೇಳೋವ್ರಿ. ಅದಕ್ಕೆ ಅತ್ಲಾಗೆ ಎಲ್ಲ ಹಣ್ಣೆಲ್ಲ ತಗೊಂಬಂದಿದ್ರ. ನಾವು ಹಾಸ್ಪಿಟ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಭಾಳ ಆಸೆ ಐತೆ ಮಾಮ ನಿಮಗೆ ಮಕ್ಳ ಮೇಲೆ ಅಲ್ವಾ? ಅಲ್ಲ ಅದು ಕಮಲ, ಅದೇನು ಇವಾಗ ಏನಂತಂದ್ರೆ, ಸರಿ ಆಯ್ತು ಬಿಡಪ್ಪ. ತೆಗ್ದಿಕ್ಕಂತೀನಿ ನಾನು ಆಮೇಲೆ. ನೋಡಿ ಹೆಂಗೆ ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರ್ಬೇಕು ಅಂತ ಹೇಳಿದ ತಕ್ಷಣ ಹಣ್ಣುಗಳು ತಗೊಂಬಂದಿದ್ಯಾ. ಡಾಕ್ಟ್ರು ಮಕ್ಳು ಹಾಗೇ ಆಗ್ತವೆ ಅಂತ ಹೇಳೋವ್ರಿ. ಹಾಗೆ ಆಗ್ತವೆ ಮಕ್ಕಳು. ನಾನು ಅದಕ್ಕೆ ನಮ್ಮ ಮಾಮ ಬರಲಿಲ್ಲ ಅಂದರೂ ಡಾಕ್ಟ್ರು ನೋಡ್ತಾರೆ ಅಂತ ಕರ್ಕೊಂಡು ಹೋಗಿದ್ದು. ನೋಡಿ ಹೆಂಗನ ಈಗ ಒಟ್ಟಾಸೆ ನಮ್ಮ ಮಾಮಂಗೆ. ಮಕ್ಕಳಾದರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಐತೆ. ಹಾಗೆ ಆಗ್ತಾವ ಅಂದ್ಕಣ್ಮಮ್ಮ. ಸ್ವಲ್ಪ ದುಡ್ಡು ಖರ್ಚಾಗುತ್ತಂತೆ. ಸುಮ್ಕಿರತ್ಲಾಗಿ ದುಡ್ಡು ಖರ್ಚು ಮಾಡೋದು ಬೇಡ, ಯಾತು ಬೇಡ. ಬೇಕಾದ್ರೆ ಹಣ್ಣು ಹಂಪಲು ತಿನ್ಕೊಂಡು ಯಾಕಿರ್ಲಪ್ಪ, ಏನು ಮಕ್ಳು ಆಗ್ದಿದ್ರು ಒಟ್ಟಿ. ಇಲ್ಲ ಆಗ್ತವೆ ಅಂತ ಹೇಳವ್ರಿ. ಹಾಗೆ ಆಗ್ತವೆ. ನೀವು ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರ್ರಿ, ನಮ್ಮ ಮಾತ್ರೆ ಕೊಟ್ಟಿರೋದೆಲ್ಲ ತಗೊಳ್ರಿ. ಎಲ್ಲ ಮೆಡಿಸನ್ ಕೊಟ್ಟವ್ರು ಕಣಪ್ಪ. ಮೆಡಿಸನ್ ಕೊಟ್ಟವ್ರಲ್ಲ, ಇದನ್ನೆಲ್ಲ ತಗೊಳ್ರಿ, ಹಾಗೆ ಆಗ್ತವೆ ಅಂತ ಹೇಳವ್ರಿ. ಹೆಂಗ ಬಿಡು. ಹೆಂಗ ತಿನ್ಕೊಂಡಿರೋದು, ಯಾಕೆ ಸುಮ್ಮನೆ ಆತ. ಇವಾಗ ನಿನ್ಗೇನು ಆಗ್ದಿದ್ರು ಹೊಟ್ಟೆ ಕಾಣೆ. ಇವಾಗ ನಮ್ಮಿಬ್ರು ಸಶೇರು ಪ್ರೆಗ್ನೆಂಟ್. ಅವ್ರಿವಾಗ ಅವರೇ ತಾಯಿ ಆಗ್ತಾ ಇದ್ದಾರೆ ಅವ್ರಿಬ್ರಳು, ನಮ್ಮ ರುಚ್ಚಮ್ಮನು ಕೆಂಪಮ್ಮ. ಅದಕ್ಕೇನೆ ನಿನ್ಗೆ ಆಗ್ದಿದ್ರು ಒಟ್ಟಿ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಬೇಕು. ಸಾಕು ಅವ್ರನ್ನೇ ಮೊಮ್ಮಕ್ಳು ನೋಡ್ಕೊಂಡು ಸುಮ್ಮನೆ ಮೊಮ್ಮಕ್ಳು ನೋಡೋ ಕಾಲದಾಗಿ ಮಕ್ಕಳು ಅಂತ ಯಾಕೆ ನಾವು ಆಸ್ಪತ್ರೆಗೆ ತರಿಸ್ಕೊಂಡು ದುಡ್ಡು ಖರ್ಚು ಮಾಡೋದು. ಅವ್ರಿಬ್ರಳು ಇವಾಗ ಬಸ್ರಿ. ಅದಕ್ಕೇನೆ ನಾನು ಎಲ್ಲ ಹಣ್ಣು ತಗೊಂಬಂದಿದ್ದೀನಿ. ತಿಂತಾರೆ ಅಂತ ಹೇಳಿ ಅವ್ರಿಗೆ ತಗೊಂಬಂದಿರೋದು, ನಿನ್ಗಲ್ಲ. ಏನು ಹೇಳ್ತಾ ಇದೀಯಾ? ಇಬ್ರಳುನು ಬೋಸ್ರಿನೇ, ಇಬ್ರಳುನೇ. ನೀನು ಸುಮ್ಮ ಕೂಕ ಏನು ಹೇಳ್ತೀಯತ್ತ. ಅವ್ರಿಗೆ ಆಗಲ್ಲ ಇನ್ನ ಇನ್ನು ಶಾನೆ ದಿನ ಆಗಬೇಕು. ಅವ್ರಿಗೆ ಒಂದಿಟ್ಟು ದೂರ್ಲು ಫಲ. ನಿಮ್ಮ ಮನೆಯಾಗೆ ಯಾರಿಗೂ ಜಲ್ದಿ ಮಕ್ಳು ಆಗಲ್ವಂತ ನಾನು ಶಾಸ್ತ್ರ ಕೇಳಿದೆ. ಒಂದಿಟ್ಟು ದೂರ ಅಂತೆ, ಹಿಡ್ ಜಲ್ದು ಆಗಲ್ಲ. ಅವಳಲ್ಲ ಅವರೇ ಹೇಳವ್ರಿ. ಸುಮ್ಮನೆ ಯಾವ್ದಕ್ಕೆ ಮಾತಾಡ್ತೀಯ? ಏನೋ ಸುಮ್ಮನೆ ಹೇಳ್ಕೊಂಬಕ್ಕಾಗುತ್ತಿ? ಸುಮ್ಮನಿರು. ಯಾವ ಆಸ್ಪತ್ರೆಗೆ ಹೋಗ್ಬೇಡ, ಎಲ್ಗೆ ಹೋಗ್ಬೇಡ ನೀನು. ಸುಮ್ಮನೆ ಯಾತಕ್ಕೆ ನಾನು ದುಡ್ಡು ಖರ್ಚು ಮಾಡ್ತಿರ್ತದೆ. ದುಡ್ಡು ಆಸ್ಪತ್ರೆ ಸುಮ್ಮನೆ ತೋರಿಸ್ಕೊಂಡಿರೋದು, ಹೋಗೋದು ಮಾತ್ರೆ ಟಾನಿಕ್ ತಕೊಂಬೋದು, ಬೋರೋದು, ಬರೀ ಮಾತ್ರೆ ಟಾನಿಕ್ ತಕೊಂಬೋದು, ಬೋರೋದೇ ಆಗೈತಿ. ಯೋಸ್ ಮಾತ್ರ ನಂಗಿರು ಆಟ ಏನು ಬೇಡ, ಸುಮ್ಕಿರು. ಆತು. ಇವಾಗ ನಮಗೆ ಮಕ್ಕಳಾಗ ಸುದ್ದಿ ಕಟ್ಕೊಂಡು ನಮ್ಗೆ ಏನಕ್ಕೆ ಇವಾಗ ಯಾರೋ ನಮ್ಮ ನಗ್ತಾರೆ. ಇವಾಗ ಮೊಮ್ಮಕ್ಕಳಾಗ ಕಾಲದಾಗೆ ಮಕ್ಳು ಅದಕ್ಕೆ ಅಂತ. ಅಲ್ಲ ನನ್ನ ತಂಗಿಗೆ ಮಕ್ಳಾಗಬೇಕು ಅಂಬೋದು ಆಸೆ ಇರಲ್ವೇ? ನನ್ನ ಮಕ್ಳು ಒಂಬಗಿದ್ರೆ ಹೆಂಗೋನೋ ನನ್ನ ಮಕ್ಕಳು ನನಗೆ ಚೆನ್ನಾಗಿ ನೋಡ್ಕೊತಾರೆ ಅಂತೇಳಿ ಅವಳಿಗೂ ಆಸೆ ಇರುತ್ತಾನೆ. ನೀವು ಬರೀ ನಿಮ್ಮ ಸೊಸೆಯರ್ದೇ ಹೇಳ್ತೀರಾ. ಹಣ್ಣು ನನ್ನ ತಂಗಿಗೆ ತಂದಿದ್ದಾರೆ ಅಂತ ಹೇಳಿ ಖುಷಿ ಪಟ್ಟರೆ, ನೀವು ನೋಡಿದ್ರೆ ನನ್ನ ಸೊಸೆಯರಿಗೆ ತಂದಿದ್ದೀವಿ ಅಂತ ಹೇಳ್ತಿರಲ್ಲ. ಬಿಡ ಮಾತ, ನೀನು ತಿನ್ಕೊಂಡು ಚೆನ್ನಾಗಿರು ಅಂತ ಹೇಳಲಿಲ್ವಲ್ಲ ನೀವು. ನನ್ನ ಸೊಸೆಯರಿಗೆ ತಂದಿರೋದು ಅಂತ ಹೇಳ್ತಾ ಇದ್ದೀರಲ್ಲ. ಯಾಕೆ ಮಾಮ ಏನಾಯ್ತು? ಅಲ್ಲ ಕಣಮ್ಮ, ಇವನ್ನ ಹಣ್ಣು ಎಲ್ಲ ನಾ ತಗೊಂಬಂದಿದ್ನ. ಅದಕ್ಕೆ ತದ್ದಿ ಕೆಂಪ್ಯ ಅಂತ ಹೇಳಿ ಕರಿತಿದ್ದಿ. ಅದಕ್ಕೆ ಇವಳು ನನಗೆ ತಂದೈತಿ ಮಯ್ಯಪ್ಪ ಅಂತ ಅಂದ್ಲು. ಅದಕ್ಕೆ ನಿನ್ಗಲ್ಲಮ್ಮ ನನ್ನ ಸೊಸೆಯರಿಗಿಬ್ರಳಿಗೆ ತಂದೈದ್ನಿ. ಇವಾಗ ಅವರಿಬ್ರು ಬಸ್ರಿ ಎಲ್ಲ, ಅದಕ್ಕೆ ತಿನ್ಕೊಂಡು ಸೆನಕ್ಕಿರ್ಲಿ ಅಂತ ಹೇಳಿ ಅವ್ರಿಗೆ ತಗೊಂಬಂದೈದ್ನಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಸಿಟ್ಟು ಆಗ್ತಾಳೆ. ತಗೊಳ್ರಿ ಎಲ್ಲ ಒಂದು 1 kg ತಗೊಂಬಂದೈನಿ.
ರಚಕಯ್ಯ ನಾ ಪ್ರೆಗ್ನೆಂಟ್ ಅಂತ ವಿಷಯ ಕೇಳಿ ಅಯ್ಯಮ್ಮನಿಗೆ ಒಂಥರ ಗರ ಬಡ್ದಂಗೆ ಆಗೈತಿ. ಅಲ್ಲ ನನ್ನ ಹೆಂಡತಿ ಮಕ್ಕಳಾಗಿಲ್ವಲ್ಲ ಅಂತ ಒಂದಿಟ್ಟು ತಲೆ ಕೆಡಿಸ್ಕೊಂಬ್ಲಿಲ್ಲ, ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರಮ್ಮ ಅಂತ ಹೇಳಿ ಒಂದು ದಿವಸಕ್ಕೂ ಒಂದು ಹಣ್ಣು ತಂದು ಕೊಡಲಿಲ್ಲ, ಏನಿಲ್ಲ. ಈಗಿನ ಸೊಸೆಯರು ಬಸ್ರಿ ಅಂತ ಅಂದಿದ್ದಕ್ಕೆ ಮಾತ್ರ ನೋಡಿ ಹೆಂಗೆ ತಗೊಂಬಂದು ಕೊಟ್ಟಿದೀಯ. ಬಾ 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 ಭಾರಿ ಇದೆಯಾ ಕಣಪ್ಪ ನೀನು. ಭಾರಿ ಅಂದರೆ ಭಾರಿ ಇದೆಯಾ ಬಿಡು. ನಮ್ಮ ಅಣ್ಣ ಕಿಟ್ಟಣ ಯಾಕೆ ಹಣ್ಣೆಲ್ಲ ತಗೊಂಬಂದವನೇ, ಯಾಕೋ ಕಿಟ್ಟಣ ಹಣ್ಣು ಈಸೋಕೊಂಡ್ ತಗೊಂಬಂದಿದೀಯಾ? ನನ್ನ ಸೊಸೆರಿ ಕಣಮ್ಮ ಜಯಶ್ರೀ, ನನ್ನ ಸೊಸೆರಿಗೆ ಇಬ್ಬರೊಳಗೂ ತಕೊಂಬಂದೆ ಇನ್ನು ತಿನ್ಕೊಂಡು ಸೆನಕ್ಕಿರ್ಲಿ ಅಂತ ಹೇಳಿ. ಬಿಡಮ್ ಸೆನಕ್ಕಿರ್ಲಿ ಹೇಳು. ಇಪ್ಪಟ್ಟು ನೀನೆಲ್ಲ ಬದುಕೊಂಡು ನೀನು ಮಾಡ್ತಾ ಇರು ಸರಿನಿ. ಅವ್ರಿಬ್ರು ಕೈಲೂ ಏನು ಬದುಕು ಮಾಡೋಕ್ಕಾಗಲ್ಲ, ಅದಕ್ಕೆ ನಿನ್ನ ಮನೆಯವ್ರದ್ದೆಲ್ಲ ಇಪ್ಪಟ್ಟು ಮಾಡಿಕೊಡು. ಆಮೇಲೆ ಎಲ್ಲ ಮಾಡ್ಕೊಂತಾರೆ ಅವ್ರು ಒಂದು 3 ತಿಂಗಳು ಆಗತ್ತಕ್ಕ. ಊಟ ಪಟ ಉಂಬಕ್ಕಾಗಲ್ಲ, ಒಟ್ಟು ಸುಸ್ತಾಗುತ್ತೆ, ಊಟ ಸೇರಲ್ಲ ಅಂತ ಹೇಳ್ತಾರೆ. ಅದಕ್ಕೇನೆ ಎಲ್ಲ ಬದುಕು ಮಾಡಿಕೊಡು. ನಾನೇನು ಈ ಮನೆ ಕೆಲಸ ತಾಳೆ ಬದುಕು ಮಾಡೋಕ್ಕೆ ಬೇಕಾದ್ರೆ ಒಂದು ಆಳಿಕ್ಕು ನನಗೇನು ಹೇಳ್ತೀಯ? ನಾನೇನಕ್ಕೆ ಮಾಡಿಕ್ಕಂತಾಗ ನಾನು ಮಾಡಿಕ್ಕಲ್ಲ. ಅಲ್ಲ ಕಣ್ಮಮ್ಮ, ಬದುಕು ಮಾಡು ಅಂತ ಹೇಳಿ ನನ್ನ ತಂಗಿಗೆ ಹೇಳ್ತಾ ಇದೆಯಲ್ಲ, ನನ್ನ ತಂಗಿ ಏನು ಈ ಮನೆ ಕೆಲಸತಾಳೆ? ಕೆಲಸತಾಳ್ಗೆ ಹೇಳ್ದಂಗೆ ಹೇಳ್ತಾ ಇದೆಯಾ? ಅಲ್ಲ ಅಲ್ಲಿ ಎಷ್ಟು ದಿವಸ ಕೆಲಸ ತಾಳ್ತಾರ, ಎಲ್ಲ ಕೆಲಸ ಮಾಡಿದ್ದಾಯ್ತು ಅವಳು. ಎಲ್ಲರಿಗೂ ಮಾಡಿಕ್ಕಿ ಇವಾಗ ಅವರೇ ನಮಗೆ ನನ್ನ ತಂಗಿಗೆ ವಿರುದ್ಧವಾಗಿ ಆಗವ್ರೆ. ಇವಾಗ ಮಾಡಿಕ್ತವ್ರಲ್ಲ ನೋಡು, ನೀವು ಮಾಡಿಸ್ಕೊಂಡು ತಿಂದ್ಬಿಟ್ಟು ಇವಾಗ ನನ್ನ ತಂಗಿನ ಬೇಕೋ ಬೇಡವೋ ಅನ್ನೋ ಥರ ನೋಡ್ತಾ ಇದ್ದೀರಾ. ಈಗೇನು ಸೊಸೆಯರು ಬಂದವ್ರೆ, ಇವಳ್ದೇನು ಲೆಕ್ಕ ಅನ್ನಂಗೆ ಮಾಡ್ತಾ ಇದ್ದೀರಾ. ಎಲ್ಲ ಸುಮ್ಕಿರಲ್ಲ, ನಿನ್ನ ತಂಗಿ ಮಾಡಿರೋ ಕೆಲಸ ನೀನು ಕೇಳಬೇಕು. ನಮ್ಮ ರೊಚ್ಚ ಮುಂತಾಗ ಐತೆ ಬೇಕಾದ್ರೆ ಫೋನ್ನಾಗ ಹಾಕಿ ತೋರಿಸುತ್ತಿ. ನಮ್ಮಿಬ್ರು ಮಕ್ಳದು ಮದುವೆ ಆಗಬಾರ್ದು ಅಂತ ಇತ್ತಂತೆ ರೊಚ್ಚ ಈ ಅಮ್ಮ ಕಮಲಮ್ಮ. ಒಂಚೀಟು ಮಾನ ಮುರಿಯೋದು ಬೇಡ್ವಿ ಅಂತ ಮಾತಾಡೋಕ್ಕೆ ಬಿಡು. ನನ್ನ ಮನೇನೇ ಅಲ್ಲ, ನನ್ನ ಮಕ್ಳು ಮದುವೆ ಆಗಲಿ ಒಂಬತ್ತೊಂದು ಮನಸ್ಸು ಒಳ್ಳೆ ಮನಸ್ಸು ಇದ್ದಿದ್ದು ನಾನು ಅವ ಮೆಚ್ಚುತ್ತಾ ಇದ್ದೆ. ಇಷ್ಟು ಮಾಡಿದ್ಕು ಏನು ಸಾರ್ಥಕ ಆಯಿತು? ಇಂಥದ್ದು ಮನಸ್ಸಾಗಿ ಇಟ್ಕೊಂಡಿದ್ರೆ ನೀನು ಏನು ಮಾಡಿದ್ರು ಸಾರ್ಥಕ ಇಲ್ಲ. ಈ ಬಿಡತ್ಲಾಗ ಹೋಗ್ಲಿ ಕಿಟ್ಟಣ, ಸುಮ್ಮನಿರಿ. ಕಮಲಮ್ಮ ಸುಮ್ಮನಿರಿ. ಕಮಲಿ ರಚ್ಚು ಸುಮ್ಮನಿರಿ. ನೀವು ಯಾಕೆ ನಿಮ್ಮ ಮಾಮ್ಗೆ ಇಲ್ಲದ ಹೇಳ್ಕೊಡ್ತೀರಾ? ಪಾಪ ಅವ್ರ ಆಸ್ಪತ್ರೆಗೆ ಹೋಗಿ ಈಗಿನ ಬಂದವ್ರಿ, ಬಿಡು ಹೋಗ್ಲಿ. ಅಯ್ಯೋ ನಾವೇನು ಹೇಳ್ಕೊಡನ್ ತಾಯಿ, ನಾವೇನೇನು ಹೇಳ್ಕೊಟ್ಟಿಲ್ಲ. ನಮ್ಮ ಮಾಮ ಅವರೇ ನಮ್ಮ ಮಾಮ ಅಂತ ಮಾತಾಡ್ತಾ ಇದ್ದಾರೆ. ನಾವು ಯಾಕನ ಹೇಳಿದ್ವಿ ಮಾಮ, ನಾವು ಯಾಕನ ಮಾತಾಡಿದ್ವ? ನಾವಿನ್ನು ಈಗಿನ ಶುಭ ಮಸ್ತು ಅಂತ ಹೇಳಿ ಬಂದೀಗ ನಿಂತ್ಕೊಂಡಿದೀವಿ ನೋಡು. ನಾವೇನೇನು ಮಾತಾಡಕ್ಕೆ ಹೋಗಿಲ್ಲ. ಸುಮ್ಮನೆ ಎಲ್ಲ ನೀವಾಗಿ ನೀವು ಅಪಾರ್ಥ ಮಾಡ್ಕೊಂಡು ಮಾತಾಡ್ತೀರಲ್ಲ, ನಾವೇನೇನು ಮಾತಾಡಕ್ಕೆ ಹೋಗಿಲ್ಲ. ಈಗ ನಮ್ಮ ಹೆಸ್ರಿ ಆಸ್ಪತ್ರೆಗೆ ಹೋಗಿದ್ವಿ, ಸಣ್ಣ ದುಡ್ಡು ಖರ್ಚಾಗುತ್ತೆ, ಮಾತ್ರ ಅದು ಕೊಟ್ಟವ್ರಿ. ನೀವು ನುಂಗ್ಕೊಂಡು ಹಣ್ಣು ಹಂಪಲು ತಿನ್ಕೊಂಡು ಚೆನ್ನಾಗಿರ್ರಿ ಅಂತ ಹೇಳಿ ಅಂದು. ಅಕ್ಕಿ ಇವಾಗ ಯಾಕಮ್ಮ, ಇವಾಗ ಇವ್ರು ಇಬ್ಬರೇನೆ ಮನೆಯಾಗೆ ಬುಸ್ರಿ ಹೆಂಗಸ್ರು ಇರ್ಬೇಕಾದ್ರೆ ಯಾಕೆ ಸುಮ್ಮನೆ ನಮಗೆ ಊಟ ಮಕ್ಕಳು ಇವಾಗ ಯಾರೋ ನನ್ಗೆ ಏನು ಅಂತಾರೆ ಹೇಳಮ್ಮ? ಊರಾಗಿ ಈ ಕಿಟ್ಟಪ್ಪ ನೋಡಿ ಇಬ್ರು ಸೊಸೆಯರು ಬೋಸಿರಿ, ಇವಾಗ ನನಗೆ ಮಕ್ಳು ಬೇಕು ಅಂತ ಹೋಗಿರೋದು ನಮ್ಮ ಮಕ್ಳು ಕಾಡವ ಎಸ್ನಾಗಿ ಅಂತ ಎಲ್ಲ ನುಗ್ತಾರೆ. ಅಕ್ಕಿ ಏನು ಬೇಡಮ್ಮ ಅಂತ ಹೇಳಿರಿ, ಏನು ಯೋಟನ ದುಡ್ಡಾಗ್ಲಿ, ಒಂದು ಎಕರೆ ಹೊಲ ಮಾಡಾಗ್ಲಿ ನನಗೆ ಮಕ್ಳು ಆಗ್ಬೇಕು ನೀನು ತೋರಿಸು ಅಂತ ಕೂತ್ಕೊಂಡ್ರೆ ಸುಮ್ಮನೆ ಇರೋಣ ಅಂಬಲ್ಲ ಸಾಕು. ಅವರೇ ನನ್ನ ಮಕ್ಳು ಅಂದ್ಕೊಂಡು ಅವ್ರನ್ನೇ ನನ್ನ ಮೊಮ್ಮಕ್ಳು ಅಂದ್ಕ, ಅವ್ರನ್ನೇ ನಿನ್ನ ಸೊಸೆಯರು ಅಂದ್ಕ. ಅಲ್ಲ ನೀನು ಹಂಗೆ ಅನ್ಕೋಬೇಕಮ್ಮ. ಈಗ ನಾನು ಹೆಂಡ್ತಿ ಅಂದಮೇಲೆ ನೀನು ಹಂಗೆ ಅಂದ್ಕೊಂಬ್ಲೇಬೇಕು. ನೀನು ಅದಕ್ಕೆ ಮತ್ತೆ ಯೋಟೆ ಆಗ್ಲಿ ತಾಯಿ ಆಗಕ್ಕಾಗಲ್ಲ. ಚಿಕ್ಕಮ್ಮನೇ ತಾಯಿನೇನೆ. ನಾನು ಹಂಗಿರೋದು ಚೀಸ್ತೀನಿ ನೋಡ್ಕೊಂಡಿರೋದು. ಸುಮ್ಮ ಕುಕ್ಕ, ನಾನು ತಾಯಿ ಥರನೇ ನೋಡ್ಕೊಂಡಿರೋದು ಇಷ್ಟು ದಿವಸ. ನಮ್ಮ ಕಮಲತ್ತೆಗಂತೂ ನಾವಿಬ್ರು ಬಸ್ರಿ ಅಂತ ಹೇಳಿ ಗೊತ್ತಾಗೈತೆ, ಏನು ಹುರಿದೋಗ್ತೈತೆ. ನಮ್ಮ ಬೇರೆ ಹಣ್ಣು ತಂದಿರೋದಕ್ಕೂ ಅದಕ್ಕೂ ಅಯ್ಯಮ್ಮನಿಗಂತೂ ಹುರಿದೋಗ್ತೈತೆ. ಅಯ್ಯಯ್ಯಪ್ಪ ಮುಖ ನೋಡ್ರಿ ಹೆಂಗಾಗೈತೆ, ಯೋಡ್ದಪ್ಪ ಊದ್ಕೊಂಡೈತೆ ಮುಖ. ನೋಡೋಕ್ಕಾಗ್ತಿಲ್ಲ ಇವಾಗಂತೂ. ಇಬ್ಬರು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂತ ನಾನು ಅಯ್ಯಯ್ಯೋ ಇನ್ಮೇಲೆ ಅಯ್ಯಮ್ಮನ ಮುಖ ನೋಡಬೇಕು. ಇವಾಗ ಆಗಿರೋ ವಿಷಯ ಕೇಳ್ಬಿಟ್ಟು ಅಯ್ಯಮ್ಮನಿಗಂತೂ ಕುದೀತಾ ಐತೆ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.